ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟಿನಿಂದ ನಾವು ರೆಸಿಪಿಯನ್ನು ಮಾಡೋಣ. ಭಾಳ ಸುಲಭ ಕೂಡ, ಭಾಳ ಕ್ರಿಸ್ಪಿ ಕೂಡ. ಈವ್ನಿಂಗ್ ಟೈಮ್ದಲ್ಲಿ ಟೀ ಟೈಮ್ದಲ್ಲಿ ನೀವು ಈ ಥರದ್ದು ರೆಸಿಪಿಯನ್ನು ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಕೂಡ ಹತ್ತತ್ತೆ. ಈಗ ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ದಲ್ಲಿ ನಾನು 1 ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹಿಂಗೆ ಹಾಕೋಣ. ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು, ಆಮೇಲೆ 1 ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಹಲ್ದಿ ಪೌಡ್ರ್ ಏನಿರ್ತಲ್ಲ ಅದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋಣ. ಆಮೇಲೆ 1 ಕಪ್ನಷ್ಟು ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕಬೇಕಾಗತ್ತೆ. ಅಕ್ಕಿ ಹಿಟ್ಟು ನಾವು ನೀರು ಯಾವುದು ನಾವು ಕಪ್ದಿಂದ ಮೆಜರ್ ಮಾಡಿರ್ತೀವಲ್ಲ ಅದೇ ಕಪ್ನಿಂದ ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇದು ನಾ ಈಗ ಏನಿದೆಯಲ್ಲ ಫ್ಲೇಮನ್ನು ಆಫ್ ಮಾಡಿಟ್ಟಿದ್ದೀನಿ. ಆಮೇಲೆ ಈಗ ಆರಾಮ್ಸಿರಿ ಇದೇನು ಬಿಸಿಯಾಗಿರ್ತೈತಲ್ಲ ಈ ನೀರು ಅದರಿಂದ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಿ ಕಲಿಸ್ಕೊತ ಹೋಗಬೇಕು. ಒಂದು ಸ್ವಲ್ಪ ಅಜ್ವಾಯಿನ ಮತ್ತೊಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಂತ ಹೇಳ್ತೀವಲ್ಲ, ಕಾಳು ಮೆಣಸಿನ ಪೌಡರ್ ಅದು ಹಾಕಬೇಕು. ಆಮೇಲೆ ಹುರಿದಿಟ್ಕೊಂಡಿರುವಂಥ ಜೀರಿಗೆ ಪೌಡ್ರ್, ಇನ್ನೂ ಸ್ವಲ್ಪ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಆ ಥರ ನೀವು ನೋಡಿಕೊಂಡು ಮೆಣಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಇವೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಆಮೇಲೆ ಈಗ ಏನಿದೆಯಲ್ಲ ಇದು ಸ್ವಲ್ಪ ಮುಟ್ಟುವಾಗ ಬರ್ತೈತಿ. ಸೊ ಆ ಥರ ಎಷ್ಟು ಬಿಸಿ ಇದೆ, ಫುಲ್ ತಣ್ಣಗೆ ಹಾಕಿಬಿಡಬಾರ್ದು. ಇದು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಮಿಚ್ಕೊಂಡು ನಾನು ಇದನ್ನು ಈ ಥರ ಕಲಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಇಟ್ಟಿಟ್ಟು ಪೋರ್ಷನ್ಸ್ ತೊಗೊಂಡು ಲಿಂಬೆಹಣ್ಣಿದ ಆಕಾರದಷ್ಟು ತೊಗೊಂಡು ಈ ಥರ ಚಪ್ಪಟ್ ಮಾಡಿ ರೌಂಡ್ ಮಾಡಿ ಚಪ್ಪಟ್ ಮಾಡಿ ಈ ಥರ ಒತ್ಕೊತ ಹೋಗಬೇಕು. ನೀವು ನೋಡ್ತಾ ಇರ್ಬೋದು, ನಿಮಗೆ ಸೈಜ್ ಏನೋ ಸ್ವಲ್ಪ ದೊಡ್ಡದು ಅಥವಾ ಇನ್ನೂ ಸ್ವಲ್ಪ ಸಣ್ಣದು ಬೇಕಾದರೆ ನೀವು ಆ ಥರ ಮಾಡ್ಕೋಬೋದು. ಇಷ್ಟಾದರೆ ಇದು ಪರ್ಫೆಕ್ಟ್ ಸೈಜ್ ಇದೆ ಅಂತ ಹೇಳಿ ನಾನು ಅಂದ್ಕೊಳಕತ್ತೀನಿ. ಇದೇ ಥರ ಎಲ್ಲ ನಾನು ರೆಡಿ ಮಾಡಿಟ್ಟಾಯ್ತು. ಈಗ ಕಾಯ್ದಿರುವಂಥ ಎಣ್ಣೆಯಲ್ಲಿ ನಾವು ಇದನ್ನು ಎಷ್ಟು ಸಾಲ್ತಾವ ಅಷ್ಟೇ ಹಾಕಬೇಕು, ಭಾಳ ಓವರ್ ಹಾಕಿಬಿಡಬಾರ್ದು. ಇದು 5ರಿಂದ 6 ಸಾಲ್ತಾವ ಅಂಥೇಳಿ ನಾನು ಇಷ್ಟೇ ಹಾಕಾಕತ್ತೀನಿ. ಆಮೇಲೆ ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಾಕಿದ ನಂತರ ಅವಾಗೇ ನಮ್ಮದು ಜಾರಿ ಸೌಟ್ದಿಂದ ಅಳಗಾಡಿಸ್ಬಾರ್ದು ಅಥವಾ ಸ್ಪೂನಿಂದ ಸ್ವಲ್ಪ ವೆಯ್ಟ್ ಮಾಡಬೇಕು 1ರಿಂದ 2 ನಿಮಿಷ. ಆಮೇಲೆ ನಾವು ಇದನ್ನು ಅಳಗಾಡಿಸಿದ್ರೆ ಒಳ್ಳೆಯದು, ಅಥವಾ ಇವೆಲ್ಲ ಮುರ್ಕೊಂಡು ಬಿಡ್ತಾವೆ. ನಾ ಬಾಕಿದು ನೆಕ್ಸ್ಟ್ ಬ್ಯಾಚಸ್ ಕರಿಯಾಕೆ ಎಲ್ಲ ರೆಡಿ ಮಾಡಿಟ್ಟಿನಿ. ಈಗ ಅವನು ಕರೆದು ರೆಡಿ ಮಾಡಾಕೊಳಕತ್ತೀನಿ. ಭಾಳ ತುಂಬ ರೆಸಿಪಿ ಇದು ಒಳ್ಳೆಯದು ಅಂತ ಹೇಳ್ತೀನಿ. ತುಂಬ ಇದು ಕ್ರಿಸ್ಪಿ ಕೂಡ ಆಗ್ತೈತಿ. ಮತ್ತು ಟೀ ಟೈಮ್ ಜೊತೆಗೆ ನೀವು ಈ ಥರ ಸ್ನ್ಯಾಕ್ಸ್ ತಿಂದರೆ ತುಂಬ ಒಳ್ಳೆಯದು ಕೂಡ, ಹೆಲ್ದಿ ಕೂಡ, ಹೊರಗಿಂದಕ್ಕಿಂತ ಎಷ್ಟು ಬೆಟರ್. ಮತ್ತು ಕೋವಿಡ್ ನಡೀತಾ ಇದೆ, ಭಾಳ ಹೊರಗೆ ಇದು ಮಾಡ್ಕೋದು ಬೇಕಾಗಿಲ್ಲ. ಈ ಥರದ್ದು ಈಸಿ ರೆಸಿಪಿಯನ್ನು ಮನೆಯಲ್ಲೇ ಮಾಡಿ ಎಂಜಾಯ್ ಮಾಡಿರಿ, ತಿಂದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.